ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಶನಿದೇವನ ಮಹಾ ತೀರ್ಪು. ಮಕರ ರಾಶಿಯವರ ಭವಿಷ್ಯದ ಮಹಾ ಸಂಚಲನ. ಈ ಕಾಲಚಕ್ರದ ಮುಳ್ಳುಗಳು ವೇಗವಾಗಿ ಉರುಳುತ್ತಿವೆ. ಪ್ರತಿ ಕ್ಷಣವೂ ನಮ್ಮನ್ನು ಒಂದು ಮಹತ್ತರವಾದ ಘಟ್ಟದತ್ತ ಕೊಂಡೊಯ್ಯುತ್ತೆ. ಆ ದಿನ ಹತ್ತಿರ ಬಂದಾಗ ಶ್ರೀಮಂತರಾಗಲಿ ಅಥವಾ ಬಡವನಾಗಲಿ ಯಾರೂ ಅದರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಾವು ಮಾತನಾಡುತ್ತಿರುವುದು ಈ ಫೆಬ್ರವರಿ 7, 2026 ಶನಿವಾರದ ಬಗ್ಗೆ. ಇದು ಕೇವಲ ಒಂದು ಸಾಧಾರಣ ದಿನಾಂಕವಲ್ಲ. ಇದು ನ್ಯಾಯದ ದೇವತೆ, ಈ ದಂಡಕಾರಿ ಶನಿ ಭಗವಾನರು ತನ್ನದೇ ಆದ ಈ ಮಕರ ರಾಶಿಯ ಮೇಲೆ ಅಂತಿಮ ತೀರ್ಪನ್ನು ನೀಡುವ ಸಮಯ. ಮಕರ ರಾಶಿಯವರೇ, ನಿಮ್ಮ ಉಸಿರನ್ನು ಬಿಗಿದಿಡಿಯಿರಿ, ಏಕೆಂದರೆ ಈ ರಾತ್ರಿಯಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚಂಡಮಾರುತ ಏಳಲಿದೆ. ಅದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ಶನಿದೇವನು ತೆಗೆದುಕೊಳ್ಳುವ ಈ ನಿರ್ಧಾರ ಅಚಲವಾದದ್ದು ಮತ್ತು ಅಂತಿಮವಾದದ್ದು. ಇದು ನಿಮ್ಮನ್ನು ವೈಭವದ ಸಿಂಹಾಸನದ ಮೇಲೆ ಕೂರಿಸುತ್ತದೆಯೇ ಅಥವಾ ನಿಮ್ಮ ತಪ್ಪುಗಳ ಕನ್ನಡಿ ತೋರಿಸುತ್ತದೆಯೇ ಎಂಬುದು ಈಗಿರುವ ಅತೀ ದೊಡ್ಡ ಪ್ರಶ್ನೆ. ನಿಮ್ಮನ್ನು ಹೀಯಾಳಿಸಿದವರು, ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡಿದವರು ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಪಡಿಸಿದ ಶತ್ರುಗಳ ಕತೆ ಏನಾಗಲಿದೆ ಇವೆಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಜ್ಯೋತಿಷ್ಯ ಲೋಕದ ನಿಖರ ಲೆಕ್ಕಾಚಾರದ ಪ್ರಕಾರ ಈ ಭವಿಷ್ಯವಾಣಿಯು ಸಾಕ್ಷಾತ್ ಶನಿ ಭಗವಾನರ ಆದೇಶದಂತೆ ಭಾಸವಾಗುತ್ತಿದೆ. ಮಕರ ರಾಶಿಯ ಅಧಿಪತಿ ಬಂದು ಇಲ್ಲಿ ಶನಿ ಭಗವಾನರೇ ಆಗಿದ್ದಾರೆ. ಒಬ್ಬ ತಂದೆ ತನ್ನ ಪ್ರೀತಿಯ ಮಗನ ಮೇಲೆ ಕಠಿಣವಾಗುತ್ತಿದ್ದಾನೆ ಎಂದರೆ ಅದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇರುತ್ತೆ ಎಂದರ್ಥ. ಈ ಫೆಬ್ರವರಿ 7, 2026 ಶನಿವಾರದಂದು ಮಕರ ರಾಶಿಯಲ್ಲಿ ಶನಿದೇವನು ಸಂಚರಿಸುತ್ತಿರುವಾಗ ಒಂದು ಅಪರೂಪದ ಈ ಮಹಾನ್ ನ್ಯಾಯಯೋಗ ನಿರ್ಣಯವಾಗುತ್ತಿದೆ. ಈ ದಿನವು ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ನಾವು ಹೇಳಬಹುದು. ಶನಿದೇವನು ಇಲ್ಲಿ ನ್ಯಾಯಾಧೀಶನಾಗಿ ಕುಳಿತಿದ್ದಾನೆ. ಆತನ ದೃಷ್ಟಿ ಕೇವಲ ನಿಮ್ಮ ಈ ಸಂಪತ್ತಿನ ಮೇಲೋ ಅಥವಾ ಹೊರಗಿನ ವೇಷಭೂಷಣದ ಮೇಲೋ ಇಲ್ಲ, ಬದಲಾಗಿ ನಿಮ್ಮ ಅಂತರಾತ್ಮ ಮತ್ತು ನಿಮ್ಮ ಈ ಕರ್ಮಗಳ ಮೇಲೆ ಇರುತ್ತೆ. ಕಳೆದ ಕೆಲವು ಸಮಯದಿಂದ ನೀವು ಒಂದು ರೀತಿಯ ಅಸಹಾಯಕತೆ ಅನುಭವಿಸುತ್ತಿರುವುದು. ನನಗೇಕೆ ಹೀಗಾಗುತ್ತಿದೆ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದರೂ ನನಗೆ ಏಕೆ ಈ ಸೋಲಾಗುತ್ತಿದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದೆ. ಹಾಗಾಗಿ ನೀವು ಓಡುತ್ತಿದ್ದೀರಿ, ಪ್ರಯತ್ನಿಸುತ್ತಿದ್ದೀರಿ, ಆದರೆ ಗುರಿ ಮಾತ್ರ ಕೈಗೆ ಸಿಕ್ಕಂತೆ ಆಗಿ ಮತ್ತೆ ದೂರ ಸರಿಯುತ್ತಿದೆ. ಜನರು ನಿಮ್ಮ ಒಳ್ಳೆಯತನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರಬಹುದು. ಆದರೆ ನೆನಪಿಡಿ, ಫೆಬ್ರವರಿ 7ರಿಂದ ಈ ಒಂದು ಆಟ ಬದಲಾಗಲಿದೆ. ಆದರೆ ಒಂದು ಎಚ್ಚರಿಕೆ, ಈ ಬದಲಾವಣೆಯು ಎಲ್ಲರಿಗೂ ಶುಭವಾಗಿಯೇ ಇರುತ್ತೆ ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ಇದು ಕರ್ಮಫಲದಾತ ನೀಡುವ ದಿನ. ಯಾವುದೇ ಕಾರಣವಿಲ್ಲದೆ ನಿಮಗೆ ತೊಂದರೆ ಕೊಟ್ಟಿದ್ದಾರೋ, ಯಾರು ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸುತ್ತಿದ್ದಾರೋ ಅವರು, ಯಾರು ನಂಬಿಕೆ ದ್ರೋಹ ಮಾಡಿದ್ದಾರೋ ಅವರೆಲ್ಲರಿಗೂ ಈಗ ಕಾಲ ಸನ್ನಿಹವಾಗಿದೆ. ಶನಿದೇವನ ನ್ಯಾಯದ ಚಕ್ರ ನಿಧಾನವಾಗಿ ಉರುಳುತ್ತದೆ, ಆದರೆ ಅದು ಅತಿ ನಿಖರವಾಗಿ ಇರುತ್ತೆ. ಶನಿದೇವನು ಯಾರಿಗೂ ಶಿಕ್ಷೆ ಇಲ್ಲದೆ ಸುಮ್ಮನೆ ಬಿಡೋದೇ ಇಲ್ಲ. ಹಾಗೆಯೇ ಪ್ರಾಮಾಣಿಕವಾಗಿ ನೀಡಬೇಕಾದ ಪುರಸ್ಕಾರವನ್ನು ಮರೆಯುವುದೂ ಇಲ್ಲ. ನಿಮ್ಮ ಶತ್ರುಗಳು ಸಿದ್ಧಪಡಿಸಿದ ಹಳ್ಳಕ್ಕೆ ಅವರೇ ಬೀಳುವ ಸಮಯವಿದು. ನ್ಯಾಯಾಲಯದ ಕೆಲಸಗಳಲ್ಲಿ ಅಥವಾ ಹಳೆಯ ಜಗಳಗಳಲ್ಲಿ ನೀವು ನಿರೀಕ್ಷಿಸಿದ ರೀತಿಯಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಬಹುದು. ಆದರೆ ನೀವು ಕೂಡ ಯಾರಿಗಾದರೂ ಅನ್ಯಾಯ ಮಾಡಿದ್ದರೆ ಈ ಕತ್ತಿ ನಿಮ್ಮ ಕಡೆಗೂ ತಿರುಗಬಹುದು. ಆದ್ದರಿಂದ ಇದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಸಮಯ. ಈ ಸಮಯ ಭಾವನಾತ್ಮಕವಾಗಿ ಯೋಚಿಸುವ ಕಾಲವಲ್ಲ. ಅವರು ನಮ್ಮವರೇ ಅಲ್ವಾ, ಕ್ಷಮಿಸೋಣ ಎನ್ನುವ ನಿಮ್ಮ ಗುಣ ನಿಮಗೆ ಅಪಾಯ ತಂದೊಡ್ಡಬಹುದು. ಶನಿದೇವನು ಅದಕ್ಕೆ ಕತ್ತರಿಸಿ ಹಾಕುತ್ತಾನೆ. ಅದು ನಿಮ್ಮ ಒಳ್ಳೆಯದಕ್ಕೆ ಎಂದು ಭಾವಿಸಿ ಹಣಕಾಸಿನ ಒಂದು ವಿಚಾರದಲ್ಲಿ ಈ
ಅರೆಬರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಇಂದಿನ ಕೆಲಸ ನಾಳೆಗೆ ಹಾಕುವ ನಿಮ್ಮ ಈ ಒಂದು ಗುಣನೇ ಈಗಲೇ ನೀವು ಬದಲಿಸಿಕೊಳ್ಬೇಕಾಗುತ್ತೆ. ಜವಾಬ್ದಾರಿಯಿಂದ ನುಣುಚಿಕೊಂಡರೆ ಅದು ಬೆಲೆ ತುಂಬ ಭಾರಿಯಾಗಿರುತ್ತೆ. ಉದ್ಯೋಗ ಕಳೆದುಕೊಳ್ಳುವ ಅಥವಾ ಇನ್ನಷ್ಟ ಅನುಭವಿಸುವ ಸಾಧ್ಯತೆ ಕೂಡ ಇಲ್ಲಿ ಕಾಣಬರುತ್ತೆ. ಆದರೆ ನೀವು ಈ ಸೂರ್ಯೋದಯಕ್ಕೂ ಮುನ್ನ ಎದ್ದು ನಿಷ್ಠೆಯಿಂದ ಈ ಕಾರ್ಯ ಪ್ರವೃತ್ತಿಯಾದರೆ ನಿಮಗೆ ಈ ಒಂದು ಸಿಗುವ ಗೌರವ ಮತ್ತು ಯಶಸ್ಸು ನಿಮ್ಮ ಊಹೆಗೂ ಮೀರಿದ್ದು. ಮಕರ ರಾಶಿಯವರಿಗೆ ಈ ದಿನ ಒಂದು ಎಚ್ಚರಿಕೆಯ ಗಂಟೆ. ಶನಿದೇವನು ನಿಮಗೆ ಒಂದು ಸಣ್ಣ ಆಘಾತವನ್ನು ನೀಡಿ ನೀವು ತಪ್ಪುದಾರಿಯಲ್ಲಿ ಹೋಗ್ತಿದ್ದೀರಾ, ದಾರಿ ಬದಲಿಸಿ ಎಂದು ಸೂಚಿಸಬಹುದು. ಅಂತಹ ಒಂದು ಸಂದರ್ಭ ದೇವರ ಇಚ್ಛೆ ಎಂದು ಸ್ವೀಕರಿಸಿ ಸುಧಾರಿಸಿಕೊಳ್ಳಿ. ಯಾವುದೇ ಒಂದು ಈ ಶಾರ್ಟ್ಕಟ್ ಅಥವಾ ಮೋಸದ ಆಟಗಳು ನಡೆಯೋದೇ ಇಲ್ಲ. ಪ್ರಾಮಾಣಿಕವಾಗಿ ಕಷ್ಟಪಟ್ಟವರಿಗೆ ಇದು ಹೊಸ ಒಂದು ಪ್ರಾರಂಭದ ದಿನ ಅಂತಲೇ ಅನ್ನಬಹುದು. ತಡೆಹಿಡಿಯಲ್ಪಟ್ಟಿದ್ದ ಕೆಲಸಗಳು ವೇಗವಾಗಿ ಪಡೆದುಕೊಳ್ಳುತ್ತೆ. ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ. ಸಮಾಜದಲ್ಲಿ ಉನ್ನತ ಮಟ್ಟದ ಗೌರವ ನಿಮಗೆ ಸಿಗುತ್ತೆ. ಮತ್ತು ಇಲ್ಲಿ ಶನಿದೇವನ ಕೃಪೆಗಾಗಿ ಕೇವಲ ಸಮಸ್ಯೆಗಳನ್ನು ಹೇಳುವುದು ಜ್ಯೋತಿಷ್ಯದ ಒಂದು ಕೆಲಸವಲ್ಲ, ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕು. ಈ ಒಂದು ಮಹಾ ನಿರ್ಧಾರ ನಿಮ್ಮ ಪರವಾಗಿ ಮಾಡಿಕೊಳ್ಳಲು ಮತ್ತು ಈ ಶನಿಯ ದೃಷ್ಟಿಯಿಂದ ಪಾರಾಗಲು ಈ ಮಹತ್ವ ಉಪಾಯಗಳನ್ನು ನೀವು ತಪ್ಪದೇ ಮಾಡಿ. ಈ ಒಂದು ಛಾಯಾ ಪಾತ್ರದಾನ ಅಂದರೆ ಈ ಉಪಾಯ ನಿಮ್ಮ ಮೇಲೆ ಬರಲಿರುವ ಯಾವುದೇ ಒಂದು ಅಪಘಾತ, ಅನಾರೋಗ್ಯ ಆಗಿರಬಹುದು, ಈ ಒಂದು ಅಕಾಲಿಕ ಮರಣದ ಭಯವನ್ನು ದೂರ ಮಾಡುತ್ತೆ. ಈ ಫೆಬ್ರವರಿ 7 ಶನಿವಾರ ಬೆಳಗ್ಗೆ ಒಂದು ಸ್ಟೀಲ್ ಅಥವಾ ಕಬ್ಬಿಣದ ಬಟ್ಟಲನ್ನು ತೆಗೆದುಕೊಳ್ಳಿ. ಅದರಲ್ಲಿ ನೀವು ಪೂರ್ಣವಾಗಿ ಈ ಸಾಸಿವೆ ಎಣ್ಣೆಯನ್ನು ತುಂಬಿಸಿ ಮತ್ತು ಅದಕ್ಕೆ ₹1 ನಾಣ್ಯವನ್ನು ಹಾಕಿ ನಂತರ ಆ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ಸ್ಪಷ್ಟವಾಗಿ ನೋಡಿ. ನಿಮ್ಮ ಕಣ್ಣುಗಳಲ್ಲಿ ನೀವು ನೋಡುತ್ತಾ ಮನಸ್ಸಿನಲ್ಲಿ ಹೇಗೆ ಪ್ರಾರ್ಥಿಸಿ, ಹೇ ಕರ್ಮಫಲದಾತನೇ, ನಾನು ತಿಳಿದೋ ತಿಳಿಯದೇನೋ ಮಾಡಿದ ಒಂದು ಪಾಪಗಳನ್ನು, ಕಷ್ಟಗಳನ್ನು ಈ ಎಣ್ಣೆಯಲ್ಲಿ ಸ್ವೀಕರಿಸು. ನನ್ನ ಕೆಟ್ಟ ಒಂದು ನೆರಳನ್ನು ನಿನಗೆ ಅರ್ಪಿಸುತ್ತಿದ್ದೇನೆ. ನಂತರ ಈ ಎಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ದಾನ ಮಾಡಿ ಅಥವಾ ಶನಿ ದಾನ ಪಡೆಯುವವರಿಗೆ ನೀಡಿ. ಇದನ್ನು ನೀಡಿ ನಂತರ ಹಿಂದಕ್ಕೆ ತಿರುಗಿ ನೋಡದೆ ಮನೆಗೆ ಬನ್ನಿ. ಇದು ನಿಮ್ಮ ಒಂದು ಶತ್ರುಗಳ ದೃಷ್ಟಿ ದೋಷ ಅಂತ ಇರುತ್ತಲ್ಲ, ಅದು ಎಣ್ಣೆಯಲ್ಲಿಯೇ ಬಂಧಿಸಿಬಿಡುತ್ತೆ. ನಂತರ ಏನು ಮಾಡಬೇಕು, ಎರಡನೇದಾಗಿ ಈ ಚತುರ್ಮುಖ ದೀಪ, ಈ ಪಶ್ಚಿಮ ದಿಕ್ಕಿನ ಪೂಜೆ ಈ ಸಂಜೆ ಸೂರ್ಯಾಸ್ತದ ನಂತರ ಈ ಕತ್ತಲೆ ಆವರಿಸುವಾಗ ನಿಮ್ಮ ಮನೆಯ ಒಂದು ಪಶ್ಚಿಮ ದಿಕ್ಕು, ಈ ವೆಸ್ಟ್ ಹೋಗಿ ನೀವು ಪಶ್ಚಿಮ ಶನಿದೇವನ ದಿಕ್ಕು, ಅಲ್ಲಿ ಒಂದು ಸಾಸಿವೆ ಎಣ್ಣೆಯ 4 ಬತ್ತಿಗಳ ಒಂದು ದೀಪವನ್ನು ಹಚ್ಚಿ ಅಲ್ಲಿ ಕುಳಿತು ಅಥವಾ ನಿಂತು ಈ ದಶರಥ ಕೃತ ಶನಿ ಸ್ತೋತ್ರವನ್ನು ಪಠಿಸಿ. ಒಂದು ವೇಳೆ ಸ್ತೋತ್ರ ಓದಲು ಬರದಿದ್ದರೆ ನೀವೇನು ಮಾಡಿ ಅಂದರೆ ಈ ಕನಿಷ್ಠ 108 ಬಾರಿ ಓಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನಾದರೂ ನೀವು ಜಪಿಸಿ. ದೀಪ ಹಚ್ಚುವಾಗ ಇಂದಿನಿಂದ ನಾನು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಮತ್ತು ಅನ್ಯಾಯವನ್ನು ಸಹಿಸೋದೇ ಇಲ್ಲ ಭಗವಾನರೇ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ. ಈ ಫೆಬ್ರವರಿ 7 ಮಾಂಸಾಹಾರ, ಈ ಒಂದು ಮದ್ಯಪಾನ, ಜೂಜು ಅಥವಾ ಯಾವುದೇ ಒಂದು ಅನೈತಿಕ ಕೆಲಸಗಳಿಂದ ನೀವು ದೂರವಿರಿ. ಸುಳ್ಳು ಹೇಳಬಾರ್ದು. ಈ ದೀನ ದಲಿತರನ್ನು, ಈ ಸಫಾಯಿ ಕರ್ಮಚಾರಿಗಳನ್ನು ಅಥವಾ ಅಂಗವಿಕಲರನ್ನು ಅವಮಾನಿಸಬಾರದು. ಅವರಿಗೆ ಸಾಧ್ಯವಾದರೆ ಕಪ್ಪು ಕಂಬಳಿ ಅಥವಾ ಈ ಒಂದು ಆಹಾರವನ್ನು ದಾನ ಮಾಡಿ. ಶನಿದೇವನು ಬಡವರ ಸೇವೆಯಲ್ಲಿ ನೆಲೆಸಿರುತ್ತಾನೆ ಎಂಬುದೇ ಒಂದು ನಿಮಗೆ ನೆನಪಿರಬೇಕು. ಮತ್ತು ಈ ಫೆಬ್ರವರಿ 7ರ ದಿನವು ಹೆದರಬೇಕಾದ ದಿನವೇ ಅಲ್ಲ, ಧೈರ್ಯದಿಂದ ಎದುರಿಸಬೇಕಾದ ದಿನ. ಶನಿ ಭಗವಾನರು ನಿಮ್ಮ ತಂದೆಯಂತೆ. ಒಬ್ಬ ತಂದೆ ತನ್ನ ಮಗು ದಾರಿ ತಪ್ಪುವವರೆಗೂ ಶಿಕ್ಷೆ ನೀಡೋದೇ ಇಲ್ಲ. ನಿಮ್ಮ ಶತ್ರುಗಳು ಇಂದು ನಿಮ್ಮನ್ನು ಎದುರಿಸುತ್ತಿರಬಹುದು, ಆದರೆ ಫೆಬ್ರವರಿ 7ರ ನಂತರ ಅವರ ಪಿತೂರಿಗಳು ಈ ಒಂದು ಎಲೆಗಳಂತೆ ಉದುರಿ ಹೋಗುತ್ತೆ. ಹಣ್ಣಾದ ಎಲೆಗಳಿರುತ್ತಲ್ಲ ಮರದಲ್ಲಿ, ಹಾಗೆ ಉದುರಿ ಹೋಗುತ್ತೆ. ನೀವೇ ನೋಡ್ತೀರಾ. ಸತ್ಯದ ಪರವಾಗಿ ನಿಂತವರಿಗೆ ಜಯ ಖಚಿತ. ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ನಿಮ್ಮ ಕುಟುಂಬದವರು ಮತ್ತು ಇತರ ಈ ಒಂದು ಮಕರ ರಾಶಿಯ ಸ್ನೇಹಿತರೊಂದಿಗೆ ಹೆಚ್ಚಾಗಿ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ. ಅವರಿಗೂ ಸಹ ಅವರು ಕತ್ತಲಲ್ಲಿದ್ದರೆ ನಿಮ್ಮಿಂದ ಅವರು ಬೆಳಕಿನತ್ತ ಬರಲಿ.
ನಿಮ್ಮ ಒಂದು ಶೇರ್ ಮತ್ತೊಬ್ಬರ ಜೀವನವನ್ನು ಅಪಾಯದಿಂದ ಪಾರು ಮಾಡಬಹುದು. ನಿಮ್ಮ ಮನೆಯಲ್ಲಿ ಈ ಕಿರಿಯರಿಂದ ಹಿಡಿದು ಹಿರಿಯರ ತನಕನೂ ಆದಷ್ಟು ನೀವು ಓಂ ಶನೇಶ್ವರಾಯ ನಮಃ ಅಂತ ಹೇಳ್ತಾನೆ ಇರಿ. ಈ ಸಂಜೆ ಟೈಮು, ಬೆಳಗ್ಗೆ ಟೈಮು ಎಲ್ಲರೂ ಒಟ್ಟಾಗಿ ಈ ಮಂತ್ರವನ್ನು ಪಠಿಸಿದಾಗ ಉಂಟಾಗುವ ನಿಮ್ಮ ಮನೆಯಲ್ಲಿ ಈ ಒಂದು ಸಕಾರಾತ್ಮಕ ಶಕ್ತಿ ಬ್ರಹ್ಮಾಂಡವನ್ನೇ ತಲುಪುತ್ತೆ. ನಿಮ್ಮ ಎಂತಹದ್ದೇ ಮಹಾನ್ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ಅಲ್ಲಿ ಬಗೆಹರಿಸಬಹುದು. ಶನಿದೇವನ ತೀರ್ಪು ಸದಾ ನಿಮ್ಮ ಪರವಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಈ ಸುಖ ಶಾಂತಿ ಯಾವತ್ತೂ ನೆಲೆಸಿರುತ್ತೆ. ನಾಳೆ ಶುಭ ಶನಿವಾರ ಆಗಿರೋದ್ರಿಂದ ಈ 2026 ಈ ಫೆಬ್ರವರಿ 7 ಶನಿವಾರ ಬಂದಿರೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿರ್ಮೂಲನೆ ಆಗಬೇಕು ಅನ್ನೋದಾಗಿದ್ದರೆ ಈ ಒಂದು ಸರಳವಾದ ಉಪಾಯಗಳನ್ನು, ಸರಿಯಾದ ವಿಧಿವಿಧಾನಗಳನ್ನು ನೀವು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಈ ಬಡತನ, ದಾರಿದ್ರ್ಯ, ಅನಾರೋಗ್ಯಗಳು ಏನೇ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಅದು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಅನ್ನೋದು ಕೂಡಿ ಬರುತ್ತೆ. ಧನಪ್ರಾಪ್ತಿ ಯೋಗ ಅನ್ನೋದು ಸ್ಥಿರವಾಗಿ ಮನೆಯಲ್ಲಿ ಇರುತ್ತೆ. ಅಷ್ಟಲಕ್ಷ್ಮಿಯರ ವಾಸ ಆಗುತ್ತೆ. ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಅನ್ನೋದು ಕಾಣ್ತೀರ. ಈ ಮಕ್ಕಳ ವಿದ್ಯಾಭ್ಯಾಸದಲ್ಲೇ ಆಗಿರಬಹುದು, ಆರೋಗ್ಯದ ವಿಷಯದಲ್ಲಿ, ಎಲ್ಲದರಲ್ಲೂ ಅದೃಷ್ಟ ಅನ್ನೋದು ಕಾಣ್ತೀರ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.